ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಕ್ಯಾಲೆಂಡರ್ ತಿಂಗಳ ಮೊದಲನೇ ತಿಂಗಳಾದಂತಹ ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ. ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಆಗುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂತ ತಿಳಿಸ್ತಾ, ಈ ವಿಶೇಷವಾದ ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಕ್ಕೂ ಮುಂಚಿತವಾಗಿ ಈ ತಿಂಗಳು ಯಾವ್ಯಾವ ಗ್ರಹಗಳು ಬದಲಾವಣೆ ಆಗುತ್ತೆ ಮತ್ತು ಯಾವ್ಯಾವ ಗ್ರಹಗಳ ಸ್ಥಿತಿಗತಿಗಳು ಹೇಗಿದ್ದಾವೆ ಅನ್ನುವಂತಹ ಮಾಹಿತಿಯನ್ನು ನೋಡೋಣ. ಮೊದಲನೇದಾಗಿ 12ನೇ ತಾರೀಕು 1ನೇ ತಿಂಗಳು 2026 ಮಕರ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 14ನೇ ತಾರೀಕು 1ನೇ ತಿಂಗಳು 2026ಕ್ಕೆ ಮಕರ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ಅದನ್ನು ನಾವು ಮಕರ ಸಂಕ್ರಮಣ ಅಂತ ಹೇಳಿ ಹಬ್ಬವನ್ನು ಆಚರಣೆ ಮಾಡ್ತೀವಿ, ಸಂಕ್ರಾಂತಿ ಹಬ್ಬ. ಇನ್ನು 15ನೇ ತಾರೀಕು 1ನೇ ತಿಂಗಳು 2026ಕ್ಕೆ ಮಕರ ರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ ಮತ್ತು 17ನೇ ತಾರೀಕು 1ನೇ ತಿಂಗಳು 2026ಕ್ಕೆ ಬುಧ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಅಂದರೆ ಒಟ್ಟಾರೆ ಈ ಒಂದು ವಿಶೇಷವಾಗಿ ಮಕರ ರಾಶಿಯಲ್ಲಿ ಚತುರ್ಗ್ರಹ ಯೋಗ ಉಂಟಾಗಿದೆ. ಈ ತಿಂಗಳು ಈ ಚತುರ್ಗ್ರಹ ಯೋಗ ಉಂಟಾಗಿರೋದ್ರಿಂದಾಗಿ ನಿಮಗೆ ಹಲವಾರು ರೀತಿಯ ಲಾಭ ಮತ್ತು ನಷ್ಟಗಳು ಇರ್ತವೆ. ಏನು ಎತ್ತ ಯಾವ್ಯಾವ ವಿಚಾರಗಳಲ್ಲಿ ಎಚ್ಚರಿಕೆ ವಹಿಸಬೇಕು, ಯಾವ್ಯಾವ ವಿಚಾರಗಳಲ್ಲಿ ನಾವು ಜಾಗೃತೆಯಾಗಿರಬೇಕು, ಯಾವ ವಿಚಾರಗಳು ನಮಗೆ ಅನುಕೂಲಕರವಾಗಿ ಇರುತ್ತವೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ವರ್ಷದ ಮಕರ ಸಂಕ್ರಮಣದ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ರೈತಾಪಿ ವರ್ಗದವರಿಗೆಲ್ಲರಿಗೂ ಸಹ ಅವರು ಬೆಳೆದಂತಹ ಬೆಳೆಯು ಕೈ ಸೇರ್ತಕ್ಕಂತಹ ಶುಭ ದಿವಸ. ಅವರು ಬೆಳೆದಂತಹ ಬೆಳೆಗಳಿಗೆ ಸಂಪೂರ್ಣವಾದಂತಹ ಬೆಲೆಯು ಸಿಕ್ಕು ಅವ್ರ ಹೊಟ್ಟೆನೂ ತಣ್ಣಗಿರಬೇಕು. ಜೊತೆಗೆ ನಮ್ಮನ್ನೆಲ್ಲ ಸಾಕ್ತಾ ಇರತಕ್ಕಂತಹ ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ನಾಡಿನ ಸಮಸ್ತ ಜನತೆಗೆ ಮತ್ತು ಶಂಕರಾನಂದ ಟಿವಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ಸಹ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸುಗ್ಗಿ ನಿಮ್ಮೆಲ್ಲರ ಬದುಕಿನಲ್ಲಿ ಹುಗ್ಗಿಯ ರೀತಿಯಾಗಿ ಸಿಹಿಯಾಗಿರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ದೇವರಲ್ಲಿ ಮಾಡ್ತಾ ತಮ್ಮೆಲ್ಲರಿಗೂ ಶುಭ ಆಶೀರ್ವಾದವನ್ನು ತಿಳಿಸ್ತಾ ಇದ್ದೇವೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೇಷರಾಶಿಯವರ 2026 ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ಈಗ ನೋಡೋಣ. ಇನ್ನು ಜನವರಿ ತಿಂಗಳಲ್ಲಿ ತುಲಾರಾಶಿಯವರಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಭವಿಷ್ಯ ಇದೆ, ಮಾಸ ಭವಿಷ್ಯ ಇದೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ, ಈ ಎಲ್ಲ ಗ್ರಹಗಳ ಸ್ಥಿತಿಗತಿಗಳಿಂದಾಗಿ ತುಲಾರಾಶಿಯವರಿಗೆ ಅತ್ಯದ್ಭುತವಾಗಿರ್ತಕ್ಕಂತಹ ಫಲಾನುಫಲಗಳನ್ನು ಅನುಭವಿಸ್ತಕ್ಕಂತಹ ಶುಭಯೋಗ ಇದೆ. ಹಣಕಾಸಿನ ವಿಚಾರದಲ್ಲಿ ಬಹಳ ಲಾಭಗಳು ಮತ್ತು ಸಾಲಗಾರರಿಂದ ಒಂದು ಸ್ವಲ್ಪ ಕಿರುಕುಳಗಳನ್ನ ಅನುಭವಿಸ್ತಾ ಇದ್ದಂಥವರಿಗೆ ಸಾಲದಿಂದ ವಿಮುಕ್ತಿಯು, ಆರೋಗ್ಯದಲ್ಲಿ ಬಹಳ ಚೇತರಿಕೆಯು, ಜೀವನದಲ್ಲಿ ಒಂದು ಸ್ವಲ್ಪ ಮುಂದ್ಗಡೆ ಹೋಗೋದಕ್ಕೆ ಮುನ್ನಡೆ ಹೆಜ್ಜೆಗಳು ಹೆಚ್ಚಿಗೆ ಆಗ್ತವೆ. ನಿಮ್ಮನ್ನ ವಿರೋಧಿಸುವಂಥವರ ಸಂಖ್ಯೆ ಹೆಚ್ಚಿಗೆ ಆಗುತ್ತೆ. ಆದ್ರೆ ನೀವೇನ್ ತಲೆ ಬಿಸಿ ಮಾಡ್ಕೊಳ್ಬೇಕಾಗಿಲ್ಲ. ಯಾರೋ ನಮ್ಮನ್ನು ಹೊಗಳಿದ್ರು ಅಥವಾ ಇನ್ಯಾರೋ ನಮ್ಮನ್ನು ತೆಗಳಿದ್ರು ಅನ್ನುವಂತಹ ಕಾರಣಕ್ಕೆ ನಮ್ತನವನ್ನ ನಾವು ಬಿಟ್ಕೊಡುವಂತಹದ್ದು ಬೇಕಾಗಿಲ್ಲ. ಹಾಗಾಗಿ ಯಾರಾದ್ರೂ ಹೊಗಳ್ಳಿ, ಯಾರಾದ್ರೂ ತೆಗಳ್ಳಿ, ಅದರ ತಲೆಬಿಸಿ ಇಲ್ಲದೆಯೇ ನಮ್ಮ ಜೀವನವನ್ನ ನಾವು ನಡ್ಕೊಳ್ತಾ ಹೋಗ್ಬೇಕಾಗತ್ತೆ, ನಡೆಸ್ತಾ ಹೋಗ್ಬೇಕಾಗತ್ತೆ. ಅಷ್ಟು ಮಾತ್ರ ಅಲ್ಲದೆ ಯಾರೇನೇ ಹೇಳಿದ್ರು ನೀವೇನು ಅಂತ ನಿಮಗೆ ಗೊತ್ತಿದ್ರೆ ಸಾಕು, ಬೋರ್ಡ್ ಹಾಕೊಂಡು ನಾವು ಒಳ್ಳೆಯವರು ಅಂತ ತೋರಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇನ್ನು ಶನಿಯ ಮತ್ತು ಗುರುವಿನ ಶುಭ ಸಂಚಾರದ ರೀತಿಯಿಂದಾಗಿ ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸನ್ನು ಪಡ್ಕೋತೀರಿ. ತುಂಬಾ ದಿವಸಗಳಿಂದ ಇನ್ಕ್ರಿಮೆಂಟ್ ಬರ್ತಾ ಇಲ್ಲ ಅಥವಾ ನನಗೆ ಒಳ್ಳೆ ರೀತಿಯಲ್ಲಿ ಪ್ರಮೋಷನ್ ಸಿಗ್ತಾ ಇಲ್ಲ, ಮಾಡಿದಂತಹ ಕೆಲಸ ಕಾರ್ಯಗಳನ್ನ ಗುರುತಿಸ್ತಾ ಇಲ್ಲ ಅನ್ನುವಂತಹ ಬೇಜಾರು ನಿಮ್ಮ ಮನಸ್ಸಿನಲ್ಲಿ ಇದ್ರೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಬಹಳ ಅನುಕೂಲತೆಗಳು ಉಂಟಾಗುತ್ತವೆ. ಶುಭ ರೀತಿಯಾದಂತಹ ಟ್ರಾನ್ಸ್ಫರ್ಗಳು ಸಿಗುತ್ತೆ, ಒಳ್ಳೆ ರೀತಿಯಾದಂತಹ ಏಳಿಗೆಗಳು ಬರುತ್ತೆ, ಮನಸ್ಸಿನಲ್ಲಿ ಶಾಂತಿ ಅನ್ನೋದು ಸಿಗುತ್ತೆ, ಔದ್ಯೋಗಿಕ ಪ್ರಗತಿ ಬಹಳ ಸುಂದರವಾಗಿ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಆರೋಗ್ಯ ಬಹಳ ಸುಧಾರಣೆಗೆ ಒಳಪಡುತ್ತೆ ಮತ್ತು ತುಂಬಾ ಉತ್ಸಾಹ ಜಾಸ್ತಿ ಆಗತ್ತೆ. ಒಂದಷ್ಟು ಪುಣ್ಯಕ್ಷೇತ್ರ ಮತ್ತು ತೀರ್ಥಕ್ಷೇತ್ರಗಳ ಭೇಟಿ ಉಂಟಾಗತ್ತೆ.
ಹೆಂಡತಿ ಮಕ್ಕಳೊಂದಿಗೆ ಬಹಳ ಸಂತೋಷಮಯವಾದಂತಹ ಸಮಯವನ್ನ ನೀವು ಕಳೀತೀರಾ. ಹಾಗಾಗಿ ಬಹಳ ಒಳ್ಳೆ ರೀತಿಯಾದಂತಹ ಏಳಿಗೆಗಳು ನಿಮ್ಗೆ ಕಂಡು ಬರುತ್ತೆ. ಎಷ್ಟೋ ಜನ ಕೇಳ್ತಾ ಇರ್ತಾರೆ, ಗುರುಗಳೇ ನೀವೇನೋ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತೀರಿ, ಆದ್ರೆ ನಮ್ಮ ಬದುಕಿನಲ್ಲಿ ಇನ್ನೂ ಕಷ್ಟಗಳು ಕಳೆದಿಲ್ಲ, ನಷ್ಟಗಳು ಮುಗುದಿಲ್ಲ, ಯಾವಾಗ ನಮಗೆ ಶುಭಗಳಿಗೆ ಬರಬಹುದು ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಇರ್ತೀರಿ. ಅದಕ್ಕೇನಪ್ಪ ಉತ್ತರ ಅಂತ ಹೇಳಿದ್ರೆ, ಎಷ್ಟೋ ಜನಕ್ಕೆ ಗೋಚಾರದಲ್ಲಿ ಶುಭ ರೀತಿಯಾದಂತಹ ಫಲಾನುಫಲಗಳಿದ್ರು ನಿಮ್ಮ ಜನ್ಮಜಾತಕದ ಅನ್ವಯ ಅಶುಭ ಗ್ರಹದ ದಶಾಭುಕ್ತಿಗಳು ನಡೀತಾ ಇದ್ದಿರಬಹುದು ಅಥವಾ ಅಂತರ್ಭುಕ್ತಿಗಳು ನಡೀತಾ ಇದ್ದಿರಬಹುದು. ಹಾಗಾಗಿ ಆ ಅಶುಭ ಗ್ರಹದ ಒಂದು ತೊಂದರೆಯಿಂದ ಪಾರಾಗೋದಕ್ಕೆ ಪರಿಹಾರಗಳನ್ನ ಮಾಡ್ಕೊಂಡ್ರೆ ನಿಮ್ಗೆ ಬಹಳ ಒಳ್ಳೇದಾಗತ್ತೆ. ಅದನ್ನ ಹೇಗಪ್ಪ ತಿಳ್ಕೊಳ್ಳೋದು ಅಂದ್ರೆ, ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಬನ್ನಿ, ಅಥವಾ ಫೋನ್ ಅಪಾಯಿಂಟ್ಮೆಂಟ್ ಮುಖಾಂತರ ಫೋನ್ ನಲ್ಲಾದ್ರೂ ನೀವು ಕೇಳ್ಕೋಬಹುದು. ನಿಮ್ಮ ಜನ್ಮ ಜಾತಕವನ್ನು ಒಮ್ಮೆ ತೋರಿಸ್ಕೊಳ್ಳಿ, ಅದರಿಂದ ನಿಮ್ಗೆ ಯಾವ ರೀತಿಯಾದಂತಹ ಫಲಾನುಫಲಗಳಿದೆ, ಏನ್ ಪರಿಹಾರ ಮಾಡ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗತ್ತೆ ಅನ್ನುವಂತಹ ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀವಿ. ಅದೇ ರೀತಿಯಾಗಿ ನಿಮಗೆ ಒಂದಷ್ಟು ವ್ಯಾಪಾರ ಉದ್ಯೋಗಗಳು ತುಂಬಾ ಭರದಿಂದ ಸಾಗುತ್ತೆ. ಶತ್ರುಕಾಟ ಆಗ್ಲೇ ಹೇಳಿದ ಹಾಗೆ ಒಂದ್ ಸ್ವಲ್ಪ ಇದ್ದೇ ಇರುತ್ತೆ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾರ ಮಾತಿಗೂ ನೀವು ಸೊಪ್ಪು ಹಾಕೋದಾಗ್ಲಿ ಅಥವಾ ನಿಮ್ಮತನ ಏನು ಅಂತ ನೀವು ರುಜುವಾತ್ ಮಾಡ್ಕೊಳಕ್ಕಾಗ್ಲಿ ಹೋಗೋದು ಬೇಕಾಗಿಲ್ಲ. ಇನ್ನು ಭೂಮಿ ಸಾಗುವಳಿ ಮಾಡ್ತಕ್ಕಂಥವ್ರಿಗೆ ಅತ್ಯಧಿಕ ಧನ ಲಾಭಗಳು ಉಂಟಾಗ್ತದೆ. ಸ್ಥಿರಾಸ್ತಿ ಸಂಪಾದನೆಯ ಯೋಗ ಸಹ ಈ ಜನವರಿ ತಿಂಗಳಲ್ಲಿ ಇರ್ತಕ್ಕಂತಹದ್ದು ನಿಮಗೆ. ಹಾಗಾಗಿ ಜನವರಿ ತಿಂಗಳಲ್ಲಿ ಆಸ್ತಿಯ ಯೋಗ ಇದೆ, ಒಳ್ಳೆಯ ಹಣಕಾಸಿನ ಸಂಪಾದನೆಯ ಯೋಗವಿದೆ, ಒಳ್ಳೆ ಅತ್ಯದ್ಭುತವಾದಂತಹ ಯೋಗದ ಫಲಗಳನ್ನ ನೀವು ಪಡ್ಕೊಳ್ತೀರಾ. ಜೊತೆಗೆ ಕೋರ್ಟು ಕಚೇರಿ ವ್ಯಾಜ್ಯಗಳೇನಾದ್ರೂ ಇತ್ತು ಅಂದ್ರೂ ಸಹ ಅದರಲ್ಲಿ ನಿಮ್ಗೆ ಜಯಪ್ರಾಪ್ತಿ ಆಗತ್ತೆ. ಸ್ಥಿರಾಸ್ತಿ ಖರೀದಿಯ ಯೋಗದಿಂದ ಬಹಳ ಸಂತೋಷವನ್ನ ನೀವು ಪಡಬಹುದು. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತೆ, ಒಳ್ಳೆ ರೀತಿಯಾದಂತಹ ಏಳಿಗೆಗಳು ನಡೆಯುತ್ತೆ. ಸಾರ್ವಜನಿಕ ಸ್ಥಳಗಳಲ್ಲಿ ಹಲವಾರು ಉತ್ತಮ ರೀತಿಯಾದಂತಹ ಸಾಧನೆಗಳನ್ನ ನೀವು ಮಾಡ್ತೀರಿ. ಸಾಮಾಜಿಕವಾಗಿ ಗುರುತಿಸಿಕೊಂಡು ಬಹಳ ಗೌರವವನ್ನ ಪಡೆದುಕೊಳ್ಳಬಹುದಾಗಿರತಕ್ಕಂತಹ ದಿವಸಗಳು ಈ ಒಂದು ಜನವರಿ ತಿಂಗಳಿನಲ್ಲಿ ಇದೆ. ಅದೇ ರೀತಿಯಾಗಿ ಒಂದಷ್ಟು ಜನರಿಗೆ ಸಹಾಯ ಸಹಕಾರಗಳನ್ನು ಸಹ ನೀವು ಇದೊಂದು ತಿಂಗಳಲ್ಲಿ ಕೊಡ್ತೀರಾ. ಶತ್ರುಗಳಿಂದ ಉಪದ್ರ ಉಂಟಾಗದ ಹಾಗೆ ಬಗಳಾಮುಖಿ ದೇವಿಯ ಪೂಜೆಯನ್ನು ಮಾಡ್ತಾ ಇರಿ, ಬಗಳಾಮುಖಿ ದೇವಿಯ ನಾಮಜಪಗಳನ್ನ ಮಾಡ್ತಾ ಇರಿ, ಶುಭವಾಗ್ಲಿ. ಇನ್ನು ಒಳ್ಳೆ ರೀತಿಯಾಗಿ ವ್ಯಾಪಾರಗಳು ನಿಮಗೆ ಉಂಟಾಗ್ತಕ್ಕಂತಹ ಶುಭವಾಗಿರತಕ್ಕಂತಹ ಒಂದು ತಿಂಗಳು ಅಂತಾನೆ ಹೇಳಬಹುದು. ಪಾರ್ಟ್ನರ್ಶಿಪ್ ವ್ಯವಹಾರಗಳಿಂದ ಹೆಚ್ಚಿನ ಲಾಭಗಳನ್ನ ನೀವು ನಿರೀಕ್ಷೆ ಮಾಡಬಹುದಾಗಿರ್ತಕ್ಕಂತಹದ್ದು ಈ ಒಂದು ತಿಂಗಳಲ್ಲಿ ಇದೆ. ಉದ್ಯೋಗದಲ್ಲಿ ಸರಿಯಾಗಿರತಕ್ಕಂತಹ ಏಳಿಗೆ, ಬಹಳ ದಿವಸಗಳ ನಿರೀಕ್ಷೆಯ ನಿಮ್ಗೆ ಸಂಪನ್ನವಾಗ್ತಕ್ಕಂತಹದ್ದು. ನಿಮ್ಮ ಒಂದು ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರಗತಿಗಳು ಉಂಟಾಗ್ತದೆ. ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸ್ನೇಹಿತರ ಸಂಬಂಧಿಕರ ಸಹಾಯದಿಂದ ಇನ್ನಷ್ಟು ಉತ್ತಮವಾದಂತಹ ಏಳಿಗೆಯನ್ನ ಮತ್ತು ಲಾಭವನ್ನ ಗಳಿಸಿಕೊಳ್ತೀರಾ. ಅತ್ಯಂತ ಸುಂದರದಾಯಕವಾಗಿರ್ತಕ್ಕಂತಹ ಒಂದು ದಿನಮಾನಗಳು ಈ ಒಂದು ಜನವರಿ ತಿಂಗಳಲ್ಲಿ ಇದೆ. ಮನೆಯಲ್ಲಿದ್ದಂತಹ ಅಶಾಂತಿಯ ವಾತಾವರಣ ಸಹ ದೂರ ಆಗ್ತದೆ. ಶುಭವಾಗಿದೆ. ಈ ಒಂದು ತುಲಾ ರಾಶಿಯವರಿಗೆ ನಿಮ್ಮೆಲ್ಲರ ಕನಸುಗಳು ನನಸಾಗ್ತಕ್ಕಂಥ ಒಂದು ತಿಂಗಳು ಅಂತಾನೆ ಹೇಳಬಹುದು ಈ ಒಂದು ತಿಂಗಳು ಜನವರಿಯ. ಅದೇ ರೀತಿಯಾಗಿ ನೀವು ಮಾಡ್ಕೊಳ್ಬೇಕಾದಂತಹ ಪರಿಹಾರದ ಕ್ರಮನಾದ್ರೂ ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಸಾಮಾಜಿಕ ಪರಿಹಾರ ಅಂತ ಬಂದಾಗ ಮೊದಲನೇದಾಗಿ ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರ್ಬೇಕಂದ್ರೆ ಹಿಂದೆ ಹಸಿರನ್ನು ಉಳಿಸ್ಕೋಬೇಕು. ಹಸಿರನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ಬಹಳ ಜಾಗೃತರಾಗಿ. ಅಷ್ಟು ಮಾತ್ರ ಅಲ್ಲದೆ ನಿಮ್ ಸುತ್ತಮುತ್ತ ಇರತಕ್ಕಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನ ಕೊಟ್ಟು ಪೋಷಣೆಯನ್ನು ಮಾಡಿಸೋದ್ರಿಂದ ಅದು 4-6 ವರ್ಷಗಳಲ್ಲಿ ಬೆಳೆದು ನಿಂತು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಆಹಾರವನ್ನು, ಆಸರೆಯನ್ನು, ನಮ್ಮೆಲ್ಲರಿಗೂ ಪ್ರಾಣವಾಯುವನ್ನ ಕೊಡೋದನ್ನ ನೋಡಿ ನೀವೇ ಸಂತೋಷ ಪಡಬಹುದು. ಪ್ರಕೃತಿಯನ್ನ ಉಳಿಸಿದ್ದಕ್ಕೆ, ಪಶುಗಳನ್ನ, ಪ್ರಾಣಿಗಳನ್ನ ಕಾಪಾಡಿದ್ದಕ್ಕೆ, ಪಕ್ಷಿಗಳಿಗೆ ಆಸರೆಯಾಗಿದ್ದಕ್ಕೆ ಪಶುಪತಿನಾಥರ ನಿಮ್ಮನ್ನ ಹರಸಿ ಹಾರೈಸಿ ನಿಮ್ಮ ಬದುಕಿನಲ್ಲಿ ಇರ್ತಕ್ಕಂತಹ ಎಲ್ಲ ತೊಂದರೆಗಳನ್ನ ನಿವಾರಣೆ ಮಾಡ್ತಾನೆ. ಹಾಗಾಗಿ ಮೊದಲನೇದಾಗಿ ಸಾಮಾಜಿಕ ಪರಿಹಾರ ಬಹಳ ಮುಖ್ಯ. ಸಾಮಾಜಿಕ ಪರಿಹಾರವನ್ನ ಮಾಡ್ಕೊಳ್ಳಿ. ಇನ್ನು ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಕಾಲಭೈರವನ ಆರಾಧನೆ, ಕಾಲಭೈರವನ ಪೂಜೆ, ಕಾಲಭೈರವಾಷ್ಟಕದ ಪಠಣ ನಿಮ್ಮ ಬದುಕಿಗೆ ಇನ್ನಷ್ಟು ಏಳಿಗೆಯನ್ನು ತಂದುಕೊಡುತ್ತೆ. ಶುಭವಾದ ರೀತಿಯಲ್ಲಿ ನಿಮ್ಮ ಬದುಕು ಸಾಗೋ ಹಾಗ ಆಗತ್ತೆ. ಶುಭವಾಗ್ಲಿ, ಮಂಗಳವಾಗ್ಲಿ. ಇದಾಗಿತ್ತು ಜನವರಿ ತಿಂಗಳ ವಿಶೇಷವಾಗಿರ್ತಕ್ಕಂತಹ ಒಂದು ತುಲಾ ರಾಶಿಯವರ ಒಂದು ಮಾಸ ಭವಿಷ್ಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.